ಎಲ್ಲರೂ ನಮಸ್ಕಾರ, ನಾನು ಸಂತು. ಇವತ್ತು ನಾನು ಮಾತಾಡ್ತಿರೋಂಥ ಟಾಪಿಕ್ ಏನಪ್ಪಾ ಅಂದ್ರೆ ಒಂದು ವೈರಸ್ ಬಗ್ಗೆ ನಾನು ಮಾತಾಡ್ತೀನಿ. ಯಾಕೆ ಈ ಪರ್ಟಿಕ್ಯುಲರ್ ವೈರಸ್ ಬಗ್ಗೆ ನಾನು ಮಾತಾಡ್ತಿದ್ದೀನಪ್ಪ ಅಂದ್ರೆ, ಈ ವೈರಸ್ ಶುರುವಾಗಿದ್ದು ಯಾವಾಗಪ್ಪ ಅಂದ್ರೆ ಕ್ರಿಸ್ತ ಪೂರ್ವ 2300 ಇಸ್ವಿಯಲ್ಲಿ ಶುರುವಾಗಿದ್ರು. ಇಲ್ಲಿವರೆಗೂ ಈ ವೈರಸ್ಗೆ ಸರಿಯಾದ ಮೆಡಿಸಿನ್ ಆಗಲಿ ಇಂಜೆಕ್ಷನ್ ಆಗಲಿ ಕಂಡುಹಿಡಿದಿಲ್ಲ. ನಾವು ಇವತ್ತು ಎಷ್ಟು ಸೈಂಟಿಫಿಕಲ್ ಆಗಿ ಗ್ರೋತ್ ಆಗಿದ್ದೀವಿ, ಎಷ್ಟು ಟೆಕ್ನಿಕಲ್ ಆಗಿ ಗ್ರೋತ್ ಆಗಿದೀವಿ ಅನ್ನೋ ನಮ್ಗೆಲ್ಲರಿಗೂ ಗೊತ್ತು. ಬಟ್ ಇಷ್ಟು ಟೆಕ್ನಿಕಲ್ ಆಗಿ ಸೈಂಟಿಫಿಕಲ್ ಆಗಿ ಗ್ರೋತ್ ಆಗಿದ್ರು ಕೂಡ ಈ ವೈರಸ್ಗೆ ಇದುವರೆಗೂ ಇಂಜೆಕ್ಷನ್ ಆಗಲಿ ಮೆಡಿಸಿನ್ ಆಗಲಿ ಕಂಡುಹಿಡಿದಿಲ್ಲ ಅನ್ನೋದೇ ರಿಯಲ್ ಫ್ಯಾಕ್ಟ್. ಜೊತೆಗೆ ಈ ಒಂದು ವೈರಸ್ಗೆ ಪ್ರತಿ ವರ್ಷ ಏನಿಲ್ಲ ಅಂದ್ರೂ ಪ್ರಪಂಚದಾದ್ಯಂತ 59,000 ಜನ ಸಾಯ್ತವ್ರೆ. ಅದಲ್ಲದೆ ಕ್ರಿಸ್ತಪೂರ್ವ 2300 ಇಸ್ವಿಯಿಂದ ಇಲ್ಲಿವರೆಗೂ ಈ ವೈರಸ್ಗೆ ತುತ್ತಾಗಿರೋ ಸಂಖ್ಯೆಯಲ್ಲಿ ಉಳಿದಿರೋ ಸಂಖ್ಯೆ ಎಷ್ಟಪ್ಪ ಅಂದ್ರೆ ಕೇವಲ 22 ಜನ. ಕ್ರಿಸ್ತಪೂರ್ವ 2300ರಿಂದ ಇಲ್ಲಿವರೆಗೂ 22 ಜನ ಬದುಕಿರೋದು. ಹಾಗಾದ್ರೆ ಯಾವುದು ಈ ವೈರಸ್, ಯಾಕೆ ಇಷ್ಟು ಡೇಂಜರಸ್, ಏನಿದೆ ಕತೆ ಅಂತ ನೀವು ಕೇಳೋದಾದ್ರೆ, ಈ ವೈರಸ್ ಒಂದು ರ್ಯಾಬಿಸ್. ಒನ್ಸ್ ಈ ವೈರಸ್ ಏನಾದ್ರು ನಮ್ಮ ಬಾಡಿಗೆ ಎಂಟರ್ ಆಯ್ತು ಅಂತ ಅಂದ ತಕ್ಷಣ ಇದನ್ನ ಪ್ರಿವೆಂಟ್ ಮಾಡ್ಬೋದು, ಅಂದ್ರೆ ಅದನ್ನ ಕಂಟ್ರೋಲ್ ಮಾಡ್ಬೋದು. ಬಟ್ ಇದೇನಾದ್ರೂ ನಮ್ಮ ಬ್ರೈನ್ಗೆ ಒನ್ಸ್ ಅಟ್ಯಾಕ್ ಆಯ್ತು ಅಂದ್ರೆ ಇದನ್ನ ಕಂಟ್ರೋಲ್ ಮಾಡಕ್ಕೆ ಯಾವ ದೇವರಿಂದ ಸಾಧ್ಯ ಇಲ್ಲ. ಆ ವ್ಯಕ್ತಿ ಅಂದ್ರೆ ವೈರಸ್ ಬಂದಿರುವಂತ ವ್ಯಕ್ತಿ ಬದುಕಬೇಕಂದ್ರೆ ಆ ವ್ಯಕ್ತಿ 100 ಪಟ್ಟು ಅಲ್ಲ 1000 ಪಟ್ಟು ಲಕ್ಕಿಯಾಗಿದ್ರೆ ಮಾತ್ರ ಆ ವ್ಯಕ್ತಿ ಬದುಕಕ್ಕೆ ಸಾಧ್ಯ. ಯಾಕಂದ್ರೆ ಇಲ್ಲಿವರೆಗೂ ಬದುಕಿರೋ ಸಂಖ್ಯೆ ಕೇವಲ 22 ಜನ ಈ ಒಂದು ವೈರಸ್ ಇಂದ ಬದುಕಿದ್ದಾರೆ. ಪ್ರತಿ ವರ್ಷ ಈ ಒಂದು ವೈರಸ್ಗೆ 59,000 ಪ್ರಪಂಚದಾದ್ಯಂತ ಸಾಯ್ತವ್ರೆ. ಅದರಲ್ಲಿ 30,000 ಜನ ನಮ್ಮ ದೇಶದಿಂದ ಪ್ರತಿ ವರ್ಷ ಈ ಒಂದು ವೈರಸ್ಗೆ ಅಫೆಕ್ಟ್ ಆಗಿ ಸಾಯ್ತಾ ಇದ್ದಾರೆ. ಸೊ ಈ ವೈರಸ್ ಹೆಂಗಪ್ಪ ಸ್ಪ್ರೆಡ್ ಆಗುತ್ತೆ ಅಂತ ನಾವು ನೋಡಿದ್ರೆ, ಈ ವೈರಸ್ ಬಂದು ನಾವು ಸಾಕುವಂತ ಪ್ರಾಣಿ, ನಾಯಿ ಇರ್ಬೋದು, ಬೆಕ್ಕಿರ್ಬೋದು, ಮನೇಲಿ ಇರುವಂತ ಇಲಿ ಇರ್ಬೋದು, ಅಥವಾ ಕಾಡಿಂದ ಬರುವಂತ ನೆರಿ ಇರ್ಬೋದು, ಆತರ ಕಾಡು ಪ್ರಾಣಿಗಳಿಂದ ಇರ್ಬೋದು, ನಾವು ಸಾಕುವಂತ ಪ್ರಾಣಿಗಳು ಮುಖಾಂತರ ಕೂಡ ಈ ಒಂದು ವೈರಸ್ ಸ್ಪ್ರೆಡ್ ಆಗ್ಬೋದು. ನಾವು ಸಾಕುವಂತ ನಾಯಿಯಲ್ಲಿ ವೈರಸ್ ಇಲ್ಲ ಅಂತ ನಾವು ನೆಗ್ಲೆಕ್ಟ್ ಕೂಡ ಮಾಡ್ಬೋದು. ಯಾಕಂದ್ರೆ ನಾವು ಸಾಕುವಂತ ನಾಯಿಯಲ್ಲಿ ಯಾವುದೋ ನಾಯಿ ಕಚ್ಚಿ ಅದರಿಂದ ವೈರಸ್ ಸ್ಪ್ರೆಡ್ ಆಗಿರ್ಬೋದು, ಅಥವಾ ಬೇರೆ ಯಾವುದೋ ಪ್ರಾಣಿ ಕಚ್ಚಿ ಅದರಲ್ಲಿ ವೈರಸ್ ಇರ್ಬೋದು, ಅದು ನಮ್ಮ ಬಾಡಿಗೆ ಎಂಟರ್ ಆಗಿ ಅದರಿಂದ ನಮಗೆ ವೈರಸ್ ಬರೋಂಥ ಸಾಧ್ಯತೆ ಇದೆ. ಹಾಗಾದ್ರೆ ಈ ವೈರಸ್ ನ ಕಂಟ್ರೋಲ್ ಮಾಡಕ್ಕೆ ಯಾವುದೇ ತರದ ಮೆಡಿಸಿನ್ ಇಲ್ವೋ ಅಂತಂದ್ರೆ, ಮೆಡಿಸಿನ್ ಇದೆ. ಬಟ್ ಯಾವಾಗಪ್ಪ ಅಂದ್ರೆ ಒಂದು ಇನ್ಕ್ಯುಬೇಷನ್ ಪೀರಿಯಡ್ ಇರುತ್ತೆ. ಇವತ್ತು ನಾಯಿ ಕಚ್ಚುತ್ತೆ, ನಿಮಗೆ ನಾಯಿ ಕಚ್ಚಿ 1 ವರ್ಷದಲ್ಲಿ ನಿಮಗೆ ವೈರಸ್ ಬರ್ಬೋದು, ಇಲ್ಲ 1 ತಿಂಗಳಲ್ಲಿ ವೈರಸ್ ಬರ್ಬೋದು, ಅಥವಾ 5 ವರ್ಷದಲ್ಲಿ ವೈರಸ್ ಬರ್ಬೋದು, ಇಲ್ಲ 10 ವರ್ಷದಲ್ಲಿ ಕೂಡ ಈ ವೈರಸ್ ನಿಮಗೆ ಕಾಣಿಸ್ಕೊಬಹುದು. ಅಂದ್ರೆ ಇದರ ಸಿಂಪ್ಟಮ್ಸ್ ನಿಮಗೆ 10 ವರ್ಷ ಆದ್ಮೇಲೆ ಕಾಣಿಸ್ಕೊಬಹುದು, ಇಲ್ಲ 20 ವರ್ಷ ಆದ್ಮೇಲೆ ಕಾಣಿಸ್ಕೊಬಹುದು. 20 ವರ್ಷದವ್ರು ಕಾಣಿಸ್ಕೊಳ್ಳುತ್ತೆ ಸತ್ತು ಅಂತ ಕೇಳಿದ್ರೆ, ಗೋವಾದಲ್ಲಿ ಅಂದ್ರೆ ಈ ತರ ಒಂದು ಕೇಸು ಪತ್ತೆ ಆಗಿದೆ. ಏನಪ್ಪಾ ಅಂದ್ರೆ 45 ವರ್ಷದ ಒಬ್ಬ ವ್ಯಕ್ತಿಗೆ 20 ವರ್ಷ ಹಿಂದೆ ಅವನಿಗೆ ನಾಯಿ ಕಚ್ಚಿತ್ತಂತೆ. ಬಟ್ ಆ ವ್ಯಕ್ತಿ ಯಾವುದೇ ತರದ ಮೆಡಿಸಿನ್ ತಗೊಳ್ಳದೆ ನೆಗ್ಲೆಕ್ಟ್ ಮಾಡಿದ್ರಿಂದ ಆ ವೈರಸ್ ಅವನಿಗೆ 45 ವರ್ಷ ಆದ್ಮೇಲೆ, ಅಂದ್ರೆ 20 ವರ್ಷ ಸಮಥಿಂಗ್ ಆ ಟೈಮಲ್ಲಿ ಅವನು ಕಚ್ಚಿದ್ದು, ಅದು 45 ವರ್ಷ 46 ವರ್ಷ ಆದ್ಮೇಲೆ ಆ ವ್ಯಕ್ತಿಗೆ ಈ ವೈರಸ್ ಕಾಣಿಸ್ಕೊಂಡಿದೆ. ಅಂದ್ರೆ ಎಷ್ಟು ದಿನ ಬೇಕಾದ್ರೂ ಇನ್ಕ್ಯುಬೇಷನ್ ಪೀರಿಯಡ್ ಇರ್ಬೋದು. ಅದು ಮಿನಿಮಮ್ ಆಗಿ ನಮ್ಮ WHO ಹೇಳೋ ಪ್ರಕಾರ 7 ವರ್ಷ. ಈಗ ಈ ಕಚ್ಚಿ ಆದ್ಮೇಲೆ 7 ವರ್ಷದವರೆಗೂ ಇನ್ಕ್ಯುಬೇಷನ್ ಪೀರಿಯಡ್ ಇದೆ. ಇನ್ಕ್ಯುಬೇಷನ್ ಪೀರಿಯಡ್ ಅಲ್ಲಿ ಯಾವ ಟೈಮಲ್ಲಿ ಕೂಡ ಈ ವೈರಸ್ ಬರ್ಬೋದು. ಬಟ್ ಒಂದೇ ಒಂದು ಕೇಸ್ ಮಾತ್ರ ಇಡೀ ಪ್ರಪಂಚದಾದ್ಯಂತ 20 ವರ್ಷದವರೆಗೂ ಇನ್ಕ್ಯುಬೇಷನ್ ಪೀರಿಯಡ್ ಇತ್ತು, ಆಮೇಲೆ ಈ ಇನ್ಫೆಕ್ಷನ್ ಪತ್ತೆ ಆಗಿದೆ. ಬಟ್ ಆಲ್ಮೋಸ್ಟ್ 99% 7 ವರ್ಷ, ಅಂದ್ರೆ 1 ವರ್ಷದಿಂದ 7 ವರ್ಷದೊಳಗೇನೆ ಈ ರ್ಯಾಬಿಸ್ ಇನ್ಕ್ಯುಬೇಷನ್ ಪೀರಿಯಡ್ ಇರೋದು. ಸೊ ಈ ಇನ್ಕ್ಯುಬೇಷನ್ ಪೀರಿಯಡ್ ಏನಿರುತ್ತೆ, ಈ ಇನ್ಕ್ಯುಬೇಷನ್ ಪೀರಿಯಡ್ ಅಲ್ಲಿ ನಾವು ಇಂಜೆಕ್ಷನ್ ತಗೊಂಡ್ರೆ ನಾವು ಸೇಫ್ ಆಗ್ಬೋದು. ಈ ಇಂಜೆಕ್ಷನ್ ಲೂಯಿಸ್ ಪ್ಯಾಶ್ಚರ್ ಅವರು 1885ರಲ್ಲಿ ಕಂಡಿದ್ರು. ಅದಾದ್ಮೇಲೆ ನಾವು ಈ ಇಂಜೆಕ್ಷನ್ ಬಳಸ್ಕೊಂಡ್ ಬರ್ತಾ ಇದೀವಿ. ಸ್ಟಾರ್ಟಿಂಗ್ ಅಲ್ಲಿ ಈ ಒಂದು ಇಂಜೆಕ್ಷನ್ ಕಂಡಿಡಿದಾಗ, ಅಂದ್ರೆ ರ್ಯಾಬಿಸ್ ಆಂಟಿ ರ್ಯಾಬಿಸ್ ಇಂಜೆಕ್ಷನ್ ಕಂಡಿಡಿದಾಗ 14 ಡೋಸು ಡೈಲಿ ಒಂದೊಂದು ಡೋಸ್ ಕೊಡ್ತಾ ಇದ್ದಾರೆ. ಅಂತಂದ್ರೆ ಇದರ ಇನ್ಕ್ಯುಬೇಷನ್ ಪೀರಿಯಡ್ ಅಲ್ಲೇ ನಾವು ರ್ಯಾಬಿಸ್ ಇಂಜೆಕ್ಷನ್ ಅಂದ್ರೆ ಆಂಟಿ ರ್ಯಾಬಿಸ್ ಇಂಜೆಕ್ಷನ್ ತಗೊಂಡ್ರೆ ನಾವು ಈ ಒಂದು ವೈರಸ್ ಇಂದ ಬಚಾವ್ ಆಗ್ಬೋದು. ಇಲ್ಲಾಂದ್ರೆ ಏನಾಗುತ್ತಪ್ಪ ಅಂದ್ರೆ ಆ ವೈರಸ್ ನಿಧಾನಕ್ಕೆ ನಮ್ಮ ಬಾಡಿನಲ್ಲಿ ಆಕ್ಯುಪೈ ಮಾಡ್ಕೊಂಡು ಸೆಂಟ್ರಲ್ ನರ್ವಸ್ ಸಿಸ್ಟಮ್ ಎಂಟರ್ ಆಗಿ ಸೆಂಟ್ರಲ್ ನರ್ವಸ್ ಸಿಸ್ಟಮ್ ಮುಖಾಂತರ ನಮ್ಮ ಬ್ರೈನ್ಗೆ ಎಫೆಕ್ಟ್ ಆಗ್ಬೋದು. ನಿಮ್ಗೆ ಇನ್ನೂ ಸಿಂಪಲ್ ಆಗಿ ಹೇಳ್ಬೇಕಂದ್ರೆ, ಈಗ ನಮ್ಮ ಕರ್ನಾಟಕ ರಾಜ್ಯ ಇದೆಯಲ್ಲ, ಕರ್ನಾಟಕ ರಾಜ್ಯದಲ್ಲಿ ರಾಜಧಾನಿ ಯಾವ್ದಪ್ಪ? ಬೆಂಗಳೂರು. ಈಗ ಒಂದು ಹಿಂದಿನ ನಾವೊಂದು 20 ಅಲ್ಲ, ಒಂದು 100 ಇಯರ್ ಬ್ಯಾಕ್ ಹೋದ್ರೆ ನಮ್ಮ ಕರ್ನಾಟಕ ಒಂದು ರಾಜ್ಯ. ಈ ರಾಜ್ಯನ ಆಳ್ತಾ ಇದ್ದಂತ ಒಬ್ಬ ರಾಜ ಬೆಂಗಳೂರಲ್ಲಿ ಅರಮನೆ ಕಟ್ಕೊಂಡು ಆರಾಮಾಗಿ ಇಡೀ ರಾಜ್ಯನ ಸುಖವಾಗಿ ನೋಡ್ಕೊಂತ ಇರ್ತಾರೆ. ಅದೇ ತರ ನಮ್ಮ ಬಾಡಿ ನಮ್ಗೆ ಬೇಕಾದಂತ ಎಲ್ಲಾ ತರದ ಫೆಸಿಲಿಟಿ ಕೊಡ್ತಾ ಇದೆ, ನಮ್ಗೆ ಬೇಕಾದಂತ ಎಲ್ಲಾ ಕ್ಲೈಮೇಟ್ ಹೊಂದ್ಕೊಂತಿದೆ. ಹಿಂಗಿದಂತ ಬಾಡಿಗೆ ಒಂದು ನಾಯಿ ಬಂದು ಕಚ್ಚಿದ ತಕ್ಷಣ, ಅಂದ್ರೆ ನಾಯಿ ಜೆಲ್ಲಲ್ಲಿ ಇರುವಂತ ರ್ಯಾಬಿಸ್ ಇಂಜೆಕ್ಷನ್ ಬಾಡಿಗೆ ಎಂಟರ್ ಆದ ತಕ್ಷಣ, ಅಂದ್ರೆ ಈಗ ನಮ್ಮೊಂದು ಕರ್ನಾಟಕದ ರಾಜ್ಯ ಇದೆಯಲ್ಲ, ಪಕ್ಕದ ರಾಜ್ಯದ ಒಬ್ಬ ರಾಜ ನಮ್ಮ ರಾಜ್ಯನ ಇಷ್ಟಪಟ್ಟು ಈ ರಾಜ್ಯನ ಆಕ್ಯುಪೈ ಮಾಡ್ಕೋಬೇಕು ಅನ್ಕೊಂಡು ನಮ್ಮ ರಾಜ್ಯದ ಬಾರ್ಡರ್ಗಳನ್ನ
ಎಂಟರ್ ಆಗ್ತಾನೆ. ಎಂಟರ್ ಆದ್ಮೇಲೆ ಏನ್ ಮಾಡ್ತಾರೆ, ನಮ್ಮ ರಾಜ್ಯದಲ್ಲಿರುವಂತಹ ಪ್ರತಿಯೊಬ್ಬ ಸೈನಿಕರು ಕೂಡ ಅಲರ್ಟ್ ಆಗಿ ಆ ಒಂದು ಪ್ಲೇಸ್ ಬಂದು ಆ ರಾಜ್ಯದ ವಿರುದ್ಧ ಯುದ್ಧ ಮಾಡ್ತಾರೆ. ಅದೇ ತರ ನಮ್ಮ ಬಾಡಿಲಿರುವಂತಹ ಆಂಟಿಜನ್ ಆಂಟಿಬಾಡಿಗಳು ಕೂಡ ನಮ್ಮ ಬಾಡಿಗೆ ಎಂಟರ್ ಆದಂತ ಆ ರಾಬಿಸ್ ವೈರಸ್ ವಿರುದ್ಧ ಹೋರಾಡ್ತವೆ. ಹಿಂಗೆ ಹೋರಾಡ್ತಾ ಆ ರಾಜ ಸ್ಟ್ರಾಂಗ್ ಇದ್ರೆ ಏನ್ ಮಾಡ್ತಾನೆ, ಆ ಸೈನಿಕರನ್ನೆಲ್ಲ ಕೊಂತ ನಿಧಾನಕ್ಕೆ ರಾಜಧಾನಿವರೆಗೂ ಬಂದು ರಾಜನ್ನ ಹೊಡೆದು ಸಾಯಿಸ್ತಾನೆ. ಅಂದ್ರೆ ಈ ರಾಬಿಸ್ ವೈರಸ್ ಅಷ್ಟೇ ತುಂಬಾ ಪವರ್ಫುಲ್ ಇರೋದ್ರಿಂದ ನಮ್ಮ ಇಮ್ಯುನಿಟಿ ಆಂಟಿಬಾಡಿ ಆಂಟಿಜನ್ಗಳನ್ನ ಸಾಯಿಸಿ ನಿಧಾನಕ್ಕೆ ಸೆಂಟ್ರಲ್ ನರ್ವಸ್ ಸಿಸ್ಟಮ್ ಎಂಟರ್ ಆಗಿ ಅಲ್ಲಿಂದ ಬ್ರೈನ್ ಆಕ್ಯುಪೈ ಮಾಡ್ಕೊಳ್ತಾರೆ. ಅಂದ್ರೆ ಒಬ್ಬ ರಾಜ ಒಂದು ರಾಜ್ಯನ ಆಕ್ಯುಪೈ ಮಾಡ್ಕೊಂಡ್ರೆ ಆ ರಾಜ್ಯದ ಕಂಟ್ರೋಲ್ ಯಾರ ಕೈಲಿರುತ್ತೆ, ಆ ಆಕ್ಯುಪೈ ಮಾಡ್ಕೊಳ್ಳುವಂತ ರಾಜನ ಕೈಲಿರುತ್ತೆ. ಆ ರಾಜ ಹೆಂಗ್ ನಡೆಸ್ಕೊಂತಾನ ಹಂಗೆ ಪ್ರಜೆಗಳು ನೋಡ್ಕೋಬೇಕು. ಅವ್ನು ಗುಲಾಮ ರೀತಿ ನೋಡಿದ್ರೆ ಗುಲಾಮ ರೀತಿ ಇರಬೇಕು, ರಾಜನ ರೀತಿ ನೋಡ್ಕೊಂಡ್ರೆ ಅಂದ್ರೆ ಎಲ್ಲರೂ ಚೆನ್ನಾಗಿ ನೋಡ್ಕೊಂಡ್ರೆ, ಈ ಹಿಂದೆ ಇದ್ದಂತ ರಾಜನಿಂದ ಚೆನ್ನಾಗಿ ನೋಡ್ಕೊಂಡ್ರೆ ಚೆನ್ನಾಗಿರುತ್ತೆ. ಅದೇ ತರ ಈ ರಾಬಿಸ್ ವೈರಸ್ ನಮ್ಮ ಬ್ರೈನ್ ಅಟ್ಯಾಕ್ ಆದ್ಮೇಲೆ ನಮ್ಮ ಬಾಡಿಯ ರಾಜ ಯಾರಪ್ಪ ಅಂದ್ರೆ ನಮ್ಮ ಬ್ರೈನ್ ಅಟ್ಯಾಕ್ ಆದ್ಮೇಲೆ ನಮ್ಮ ಬ್ರೈನ್ ಕಂಪ್ಲೀಟ್ ಕಂಟ್ರೋಲ್ ಈ ರಾಬಿಸ್ ವೈರಸ್ ಪಡ್ಕೊಳ್ಳುತ್ತೆ. ಈ ರಾಬಿಸ್ ವೈರಸ್ ಏನ್ ಮಾಡುತ್ತೆ, ನಿಧಾನಕ್ಕೆ ನಮ್ಮ ಬಾಡಿಲಿರುವಂತ ಪಾರ್ಟ್ಸ್ಗಳನ್ನ ಡೆತ್ ಮಾಡ್ತಾ ಬರುತ್ತೆ. ಅಂದ್ರೆ ಅದ್ರ ಕೆಲಸ ಮಾಡೋದನ್ನ ಸ್ಥಗಿತ ಮಾಡ್ತಾ ಬರುತ್ತೆ. ಇದರಿಂದ ಏನಾಗುತ್ತೆ, ನಮ್ಮ ಬಾಡಿಲಿ ಈ ಸಿಂಪ್ಟಮ್ಸ್ ಕಾಣಿಸ್ತಾ ಹೋಗುತ್ತೆ. ಅಂದ್ರೆ ನಿಧಾನಕ್ಕೆ ಆ ರಾಜ ಪ್ರತಿಯೊಂದು ಪಾರ್ಟ್ಸ್ಗಳನ್ನ ಅಂದ್ರೆ ವೈರಸ್ ಪ್ರತಿಯೊಂದು ಪಾರ್ಟ್ಸ್ ನ ಆಕ್ಯುಪೈ ಮಾಡ್ಕೊಂಡು ಅದರ ಮೇಲೆ ತನ್ನ ಪವರ್ ನ ತೋರಿಸ್ತಾ ಹೋಗ್ತಿದ್ದಂಗೆ ನಮ್ಮ ಬಾಡಿಲಿ ಒಂದೊಂದೇ ಸಿಂಪ್ಟಮ್ಸ್ ಕಾಣಿಸ್ಕೊಳ್ತಾ ಹೋಗುತ್ತೆ. ಒನ್ಸ್ ಬ್ರೈನ್ ಎಂಟರ್ ಆದ್ಮೇಲೆ ನಮ್ಮಲ್ಲಿ ಫೀವರ್ ಕಾಣಿಸ್ಕೊಬಹುದು, ನಮ್ಗೆ ಅಲರ್ಜಿನೇಷನ್ ತರ ಕಾಣಿಸ್ಕೋಬಹುದು, ನಮ್ಮ ಬಾಡಿ ವೀಕ್ ಆಗ್ಬೋದು, ಅಥವಾ ನಮ್ಗೆ ಡಯರಿ ಆಗ್ಬೋದು, ಇನ್ನು ಬೇರೆ ತರದ ಸಿಂಪ್ಟಮ್ಸ್ ಗಳು ಕಾಣಿಸ್ಕೊಬಹುದು. ಇದು ಪ್ರೈಮರಿ ಸ್ಟೇಜ್. ಇನ್ನು ಸೆಕೆಂಡರಿ ಸ್ಟೇಜ್ ಏನಪ್ಪಾ ಅಂದ್ರೆ ಪ್ರೋಗ್ರೆಸಿವ್ ಸ್ಟೇಜ್ ಅಲ್ಲಿ ಯಾವ ತರ ವರ್ಕ್ ಆಗುತ್ತೆ ಅಂದ್ರೆ ಅಲರ್ಜಿನೇಷನ್. ನಾವು ಯಾವುದೋ ಒಂದು ಪ್ರಪಂಚದಲ್ಲಿ ಇದೀವಿ, ಅಥವಾ ನಮ್ಮ ಮೆಮೊರಿ ಪವರ್ ಕಮ್ಮಿ ಆಗೋದು, ಅಥವಾ ನೀರ್ ಕಂಡ್ರೆ ಭಯ ಆಗೋದು, ಹೈಡ್ರೋಫೋಬಿಯಾ, ಏರೋಫೋಬಿಯಾ, ಫೋಟೋಫೋಬಿಯಾ ಅಂದ್ರೆ ನೀರ್ ಕಂಡ್ರೆ ಭಯ ಆಗೋದು, ಏರ್ ಕಂಡ್ರೆ ತುಂಬಾ ಗಾಳಿ ಬೀಸಿದ್ರೆ ಭಯ ಆಗೋದು, ಅಥವಾ ಲೈಟ್ ಈಗ ನಾನು ಹಿಂಗೆ ಫ್ಲಾಶ್ ಲೈಟ್ ಹಾಕೊಂಡು ನಾನು ವಿಡಿಯೋ ಮಾಡ್ತಿದ್ರು, ಈ ತರ ಫ್ಲಾಶ್ ಲೈಟ್ ಕಂಡ್ರೆ ಭಯ ಆಗೋದು, ಈ ತರ ಒಂದು ಸಿಂಪ್ಟಮ್ಸ್ ಕಾಣಿಸ್ಕೊಳುತ್ತೆ. ಇದಾದ್ಮೇಲೆ ನಿಧಾನಕ್ಕೆ ನಮ್ಮ ಬಾಡಿ ಪ್ಯಾರಲಿಸಿಸ್ ಆಗ್ಬೋದು, ಅಥವಾ ಕಾರ್ಡಿಯಕ್ ಅರೆಸ್ಟ್ ಇಂದ ನಾವು ಡೆತ್ ಆಗ್ಬೋದು. ಅಂದ್ರೆ ಈ ಒಂದು ಸಿಂಪ್ಟಮ್ಸ್ ನಮ್ಮ ಬ್ರೈನ್ ಅಲ್ಲಿ ಬಂದ ತಕ್ಷಣ ನಮ್ಮ ಬಾಡಿಲಿ ಈ ಸಿಂಪ್ಟಮ್ಸ್ ಕಾಣಿಸ್ಕೊಳ್ತಿರುತ್ತಲ್ಲ, ಸಿಂಪ್ಟಮ್ಸ್ ಕಾಣಿಸ್ಕೊಳ್ಳೋಕೆ ಸ್ಟಾರ್ಟ್ ಆದ್ಮೇಲೆ 10 ದಿನ ಗ್ಯಾಪ್ ಅಲ್ಲಿ ನಮ್ಮ ಬಾಡಿ ನಿಧಾನಕ್ಕೆ ಕುಗ್ಗಿ 10 ದಿನದಲ್ಲಿ ನಾವು ಡೆತ್ ಆಗೋ ಸಾಧ್ಯತೆ ಇದೆ. ಅಂದ್ರೆ ನಮ್ಮ ಲೈಫ್ ಸ್ಪೈನ್ ಎಷ್ಟಪ್ಪ ಅಂದ್ರೆ ಈ ವೈರಸ್ ಬಂದಾದ್ಮೇಲೆ ಕೇವಲ 10 ದಿನ ಅಂತ ಹೇಳ್ಬೋದು. 10 ದಿನದಲ್ಲೇ ನಮ್ಗೆ ಯಾವ ತರ ಬೇಕಾದ್ರೆ ಕಾಣಿಸ್ಕೊಬಹುದು. ಈ ವೈರಸ್ ಅಲ್ಲಿ 2 ತರ ವೈರಸ್ ನಮ್ಗೆ ಕಾಣಿಸ್ಕೋಬಹುದು. ಅಂದ್ರೆ ಒಬ್ಬ ವ್ಯಕ್ತಿ ಇನ್ನೊಂದ್ ತರ ವೈರಸ್, ಇನ್ನೊಬ್ಬ ವ್ಯಕ್ತಿ ಇನ್ನೊಂದ್ ತರ ವೈರಸ್ ಕಾಣಿಸ್ಕೊಬಹುದು. ಯಾವ್ದಪ್ಪ 2 ತರ ವೈರಸ್ ಅಂದ್ರೆ ಫ್ಯೂರಿಯಸ್ ಮತ್ತೆ ಪ್ಯಾರಾಲೈಟಿಕ್ ವೈರಸ್. ಅಂದ್ರೆ ಫ್ಯೂರಿಯಸ್ ಅಂದ್ರೆ ಈಗ ನನ್ಗೆ ರಾಬಿಸ್ ಬಂತಂದ್ರೆ ನನ್ನಲ್ಲಿ ಫ್ಯೂರಿಯಸ್ ವೈರಸ್ ಇದ್ದು, ಇನ್ನೊಬ್ಬ ವ್ಯಕ್ತಿಲಿ ಪ್ಯಾರಾಲೈಟಿಕ್ ವೈರಸ್ ಇರುತ್ತೆ. ಈ ಫ್ಯೂರಿಯಸ್ ವೈರಸ್ ನನ್ನ ಬಾಡಿ ಯಾವ ತರ ವರ್ಕ್ ಆಗುತ್ತಪ್ಪ ಅಂದ್ರೆ ಹೈಪರ್ ಆಕ್ಟಿವ್. ನಾವ್ ಯಾವ್ದಾದ್ರು ಕಂಡ್ರೆ ತುಂಬಾ ಎಕ್ಸೈಟ್ ಆಗೋದು, ಎಕ್ಸಾಗ್ರೇಟ್ ಆಗೋದು, ನೀರ್ ಕಂಡ್ರೆ ಭಯ ಬೀಳೋದು, ತುಂಬಾ ಇಮೋಷನಲ್ ಆಗೋದು, ಮತ್ತೆ ಈಗ ನನ್ನ ಲೈಟ್ ಕಂಡ್ರೆ ತುಂಬಾ ಭಯ ಬೀಳೋದು, ಈ ತರ ತುಂಬಾ ಎಕ್ಸೈಟೆಡ್ ಆಗ್ತಾ ನಮ್ಮ ಬಾಡಿ ನಿಧಾನಕ್ಕೆ ಕಂಟ್ರೋಲ್ ಕಳ್ಕೊಳ್ತಾ ಕಾರ್ಡಿಯಕ್ ಅರೆಸ್ಟ್ ಆಗಿ ಹಾರ್ಟ್ ಅಟ್ಯಾಕ್ ಆಗಿ ನಾವು ನಿಧಾನಕ್ಕೆ ಡೆತ್ ಆಗ್ಬೋದು. ಇದು ಫ್ಯೂರಿಯಸ್ ಸ್ಟೇಜ್. ಆದ್ರೆ ಇನ್ನು ಪ್ಯಾರಾಲೈಟಿಕ್ ಸ್ಟೇಜ್ ಏನಪ್ಪಾ ಅಂದ್ರೆ ಇದೊಂಥರ ಸಿಂಪಲ್ ಆಗಿರುವಂತ ಡೆತ್ ಅಂತ ಹೇಳ್ಬೋದು. ಅಂದ್ರೆ ಯಾವ ವ್ಯಕ್ತಿಗೆ ರಾಬಿಸ್ ಅಂದ್ರೆ ನನ್ನ ಮುಂದೆ ಇರುವಂತ ವ್ಯಕ್ತಿಗೆ ಪ್ಯಾರಾಲೈಟಿಕ್ ಪ್ರೋಸೆಸ್ ವೈರಸ್ ಅವನಲ್ಲಿ ಇತ್ತಂದ್ರೆ ನಿಧಾನಕ್ಕೆ ಅವನ ಬಾಡಿ ಅಂದ್ರೆ ಅವ್ರ ಬ್ರೈನ್ ಎಂಟರ್ ಆದ್ಮೇಲೆ ಅವನ ಬಾಡಿ ಇರುವಂತ ಪ್ರತಿಯೊಂದು ಪಾರ್ಟ್ ನಿಧಾನಕ್ಕೆ ಸ್ಥಿಮಿತ ಕಳ್ಕೊಳ್ಳುತ್ತೆ. ಅಂದ್ರೆ ಈ ಕೈ ಪಾರ್ಟ್ಸ್ ವರ್ಕ್ ಆಗಲ್ಲ, ಕಾಲ್ ವರ್ಕ್ ಆಗಲ್ಲ, ಬಾಡಿ ವರ್ಕ್ ಆಗಲ್ಲ, ಹಿಂಗೆ ಪ್ರತಿಯೊಂದು ಬಾಡಿ ಇರುವಂತ ಎಲ್ಲಾ ಆರ್ಗನ್ಸ್ಗಳು ತಮ್ಮ ಕೆಲಸಗಳು ನಿಲ್ಲಿಸಿ ನಿಧಾನಕ್ಕೆ ಕೋಮಾಗಿ ಹೋಗಿ ಆ ವ್ಯಕ್ತಿ ಡೆತ್ ಆಗ್ತಾರೆ. ಸೊ ಇಷ್ಟು ಪವರ್ಫುಲ್ ಆಗಿ ಈ ಒಂದು ವೈರಸ್ ಈ 2 ರೀತಿಯಲ್ಲಿ ಕೂಡ ಮನುಷ್ಯರಲ್ಲಿ ಕಾಣಿಸ್ಕೊಬಹುದು. ಅದರಿಂದ ನಾವೇನ್ ಮಾಡ್ಬೇಕು ಅಂದ್ರೆ ಈ ಒಂದು ವೈರಸ್ ನ ಕಂಟ್ರೋಲ್ ಮಾಡಕ್ಕೆ ಆದಷ್ಟು ಇನ್ಕ್ಯುಬೇಷನ್ ಪೀರಿಯಡ್ ಇರುತ್ತೆ ಗೊತ್ತಾ. ಈಗ ನಿಮ್ಗೆ ನಾಯಿ ಕಚ್ತು, ನಿಮ್ ಮನೇಲಿ ಸಾಕಿರುವಂತ ನಾಯಿ ಕಚ್ತು, ಅಥವಾ ಬೇರೆ ಯಾವ್ದೋ ಪ್ರಾಣಿ ಕಚ್ತು ಅಂದ ತಕ್ಷಣ ಡೈರೆಕ್ಟ್ ಹೋಗಿ ಡಾಕ್ಟರ್ನ ಕನ್ಸಲ್ಟ್ ಮಾಡಿ ಇಂಜೆಕ್ಷನ್ ತಗೋಬೇಕು. ಮತ್ತೆ ಅದಕ್ಕೆ ಬೇಕಾದಂತ ಬಿಫೋರ್ ಅಂದ್ರೆ ನಾಯಿ ಕಚ್ಚಾದ ತಕ್ಷಣ ಬೇಕಾದಂತ ಫಸ್ಟ್ ಏಡ್ ಮಾಡಬೇಕು. ಅದಕ್ಕೆಲ್ಲ ಸೇಫ್ಟಿ ಮೆಷರ್ ತಗೊಂಡು ಡಾಕ್ಟರ್ ಹತ್ರ ಹೋಗಿ ಅದೇನು ಇನ್ಕ್ಯುಬೇಷನ್ ಪೀರಿಯಡ್ ಅಲ್ಲಿ ಅವ್ರೇನ್ ಸೈಕಲ್ ಡಾಕ್ಟರ್ ಅಂದ್ರೆ ಒಂದು ಸೈಕಲ್ ಅಲ್ಲಿ ಡಾಕ್ಟರ್ ಇಂಜೆಕ್ಷನ್ ಕೊಡ್ತಾರೆ. ಈಗ ಒಂದು 4 ಇಂಜೆಕ್ಷನ್ ಕೊಡೋದಿರುತ್ತೆ, ಇಲ್ಲ ಒಂದು 5 ಇಂಜೆಕ್ಷನ್ ಕೊಡೋದಿರುತ್ತೆ. ಅಂದ್ರೆ ಒಂದು ದಿನಕ್ಕೆ ಇವತ್ತೊಂದು, 3 ದಿನಕ್ಕೊಂದು, 7 ದಿನಕ್ಕೊಂದು, ಅಂದ್ರೆ 14 ದಿನಕ್ಕೊಂದು, 28 ದಿನಕ್ಕೊಂದು, ಈ ತರ ಒಂದು ಸೈಕಲ್ ಇಂಜೆಕ್ಷನ್ ಕೊಡ್ತಾರಲ್ಲ, ಆ ಸೈಕಲ್ ಕಂಪ್ಲೀಟ್ ನಾವು ಪೂರೈಸಿಲ್ಲ ಅಂದ್ರೆ ಏನಾಗುತ್ತಪ್ಪ ಅಂದ್ರೆ ನಿಮ್ಗೆ ಇನ್ನೂ ಸಿಂಪಲ್ ವೇ ಹೇಳ್ಬಿಡ್ತೀನಿ. ಒಂದು 100 ಜನ ಇರೋಂಥ ರೂಮ್ ಅಲ್ಲಿ, ಒಂದು ಕಂಪ್ರೆಸ್ ಆಗಿರೋ ರೂಮ್ ಅಲ್ಲಿ ಒಂದು ಬಾಂಬ್ ಹಾಕ್ತೀನಿ. ಅದೇನಾಗುತ್ತೆ, ಒಂದು 50 ಜನ ಕೊಲ್ಲುತ್ತೆ ಆ ಬಾಂಬ್. ಅಂದ್ರೆ ಆ ಬಾಂಬ್ ಇದ್ದಂತ ಸ್ಪೇಸ್ ಅಲ್ಲಿ ಇರುವಂತ ಜನಗಳು ಸತ್ತೋಗ್ತಾರೆ. ಅದೇ ತರ ನಮ್ಗೆ ಫಸ್ಟ್ ಡೋಸ್ ಆದ ತಕ್ಷಣ ಒಂದಷ್ಟು ವೈರಸ್ಗಳು ಸತ್ತೋಗ್ತವೆ. ಇನ್ನು 2ನೇ ಡೋಸ್ ಏನಪ್ಪಾ ಅಂದ್ರೆ ಏನೋ ಅದು 50 ಜನ ಸತ್ತೋದ್ಮೇಲೆ ಮಿಕ್ಕಿದ ಸ್ಪೇಸ್ ಇರುತ್ತೆ, ಆ ಸ್ಪೇಸ್ ಅಲ್ಲಿ ಜನಗಳು ಎಲಾಬ್ರೇಟ್ ಆಗ್ತಾರೆ. ಎಲಾಬ್ರೇಟ್ ಆದ್ಮೇಲೆ ಇನ್ನೊಂದು ಬಾಂಬ್ ಹಾಕ್ತೀವಿ. ಇನ್ನೊಂದು ಬಾಂಬ್ ಹಾಕಿದ್ಮೇಲೆ ಎಷ್ಟು ಜನ ಉಳಿತಾರಪ್ಪ ಅಂದ್ರೆ ಒಂದು 30 ಜನ ಸತ್ತೋಗ್ತಾರೆ, ಒಂದು 20 ಜನ ಉಳಿತಾರೆ. ಅಂದ್ರೆ 2ನೇ ಡೋಸ್ಗೆ ಇನ್ನೊಂದಷ್ಟು ವೈರಸ್ಗಳು ಸತ್ತೋಗ್ತವೆ.
ಇನ್ನು ಮೂರನೇ ಡೋಸ್ ಬರೋದಾದ್ರೆ ಆ ದೊಡ್ಡ ರೂಮ್ ಆಗೋದಂದ್ರೆ ಕಮ್ಮಿ 25 ಜನ ಇರೋದ್ರಿಂದ 100 ಜನ ಇದ್ದಂತ ರೂಮ್ ಅಲ್ಲಿ 20 ಜನ ಅಂದ್ರೆ ತುಂಬಾ ದೊಡ್ಡ ಹಾಲ್ ಅಲ್ವಾ, ಏನಾಗ್ತಾರೆ ಎಲ್ಲಾ ಜನ ಸ್ಪ್ರೆಡ್ ಆಗ್ತಾರೆ. ಸ್ಪ್ರೆಡ್ ಆದ್ಮೇಲೆ ಇನ್ನೊಂದು ಬಾಂಬ್ ಹಾಕ್ತೀವಿ. ಬಾಂಬ್ ಹಾಕಿದ್ಮೇಲೆ ಎಲ್ಲರ ಮೇಲೆ ಎಫೆಕ್ಟ್ ಆಗಲ್ಲ, ಯಾರೋ ಆ ಬಾಂಬ್ ಪಕ್ಕದಲ್ಲಿ ಇರ್ತಾರೋ ಅಂಥವ್ರಿಗೆ ಎಫೆಕ್ಟ್ ಆಗುತ್ತೆ. ಅಂದ್ರೆ 20 ಜನದಲ್ಲಿ ಏನಿಲ್ಲ ಅಂದ್ರೆ ಒಂದು 15 ಜನ ಸತ್ತೋಗ್ಬೋದು. ಕೊನೆಗೆ ಎಷ್ಟು ಜನ ಉಳಿತಾರೆ? 5 ಜನ ಉಳಿತಾರೆ. ಅಂದ್ರೆ ಮೂರನೇ ಡೋಸ್ಗೆ ಒಂದು 90% ವೈರಸ್ ಸತ್ತೋಗಿರುತ್ತೆ. ಇನ್ನು ನಾಲ್ಕನೇ ಡೋಸ್ ತಗೊಂಡಿಲ್ಲ ಅಂದ್ರೆ ಆ 5% ಏನೋ ವೈರಸ್ ಇರುತ್ತೋ ಅದೇನ್ ಮಾಡುತ್ತೆ, ನಿಧಾನಕ್ಕೆ ಗ್ರೋತ್ ಆಗ್ತಾ ನಮ್ಮ ಬಾಡಿಲಿ ಇನ್ನೂ ಜಾಸ್ತಿಯಾಗಿ ಕಂಪ್ಲೀಟ್ ಬಾಡಿನ ಆಕ್ಯುಪೈ ಮಾಡ್ಕೊಂಡು ಬ್ರೈನ್ಗೆ ಹೋಗ್ಬೋದು. ಅಂದ್ರೆ ಆ ರೂಮಲ್ಲಿ ಇರುವಂತ 5 ಜನ ನಾವು ಬಿಟ್ರೆ ಆ 5 ಜನ ಇನ್ನೊಂದು ಟೀಮ್ ಕಟ್ಕೊಂಡು, ಅಂದ್ರೆ ಇನ್ನೊಂದು ಜನನ ಸೇರಿಸ್ಕೊಂಡು ಯಾರು ಬಾಂಬ್ ಹಾಕಿದ್ರು ಅವ್ರ ವಿರುದ್ಧ ಯುದ್ಧ ಮಾಡ್ಬೋದು, ಇಲ್ಲ ಅವ್ರನ್ನ ಕೊಂದು ಕೂಡ ಹಾಕ್ಬೋದು. ಅದೇ ತರ ನಮ್ಮ ಬಾಡಿಲಿ ಇರುವಂತ ವೈರಸ್ 5% ವೈರಸ್ ಆಗಿದ್ರು ಅದು ನಿಧಾನಕ್ಕೆ ನಮ್ಮ ಬಾಡಿಲಿ ಆಕ್ಯುಪೈ ಮಾಡ್ತಾ ಅಂದ್ರೆ 4ನೇ ಡೋಸ್ ಇಂಜೆಕ್ಷನ್ ತಗೊಂಡಿಲ್ಲ, ಆ ಸೈಕಲ್ ನ ಕಂಪ್ಲೀಟ್ ಮಾಡಿಲ್ಲ ಅಂದ್ರೆ ಅದು ಏನಿದೆಯೋ ಆ ಇಂಜೆಕ್ಷನ್ ಏನಿದೆಯೋ ಅಂದ್ರೆ ಆ ವೈರಸ್ ಏನಿದೆಯೋ ಅದು ನಿಧಾನಕ್ಕೆ ನಮ್ಮ ಬಾಡಿನ ಆಕ್ಯುಪೈ ಮಾಡ್ಕೊಂಡು ನಮ್ಮ ಬ್ರೈನ್ಗೆ ಎಫೆಕ್ಟ್ ಆಗಿ ನಮಗೆ ವೈರಸ್ ಬರೋ ಅಂದ್ರೆ ರಾಬಿಸ್ ಅಟ್ಯಾಕ್ ಆಗಿ ನಾವು ಡೆತ್ ಆಗೋ ಸಾಧ್ಯತೆ ಇದೆ. ಈ ತರ ಏನಾದ್ರು ನಡೆದಿದೆಯಾ ಸಂತು, ಹಿಂಗ್ ನೆಗ್ಲೆಕ್ಟ್ ಮಾಡೋದ್ರಿಂದ ನಡೆದಿದೆಯಾ ಅಂತ ಕೇಳಿದ್ರೆ ಎಸ್. ಬೇರೆ ಕಂಟ್ರಿಯಲ್ಲಿ ನಾನೊಂದು ಆರ್ಟಿಕಲ್ ಓದಿದಾಗ ಆರ್ಟಿಕಲ್ ಅಲ್ಲಿ ಮೆನ್ಷನ್ ಮಾಡಿದ್ರು, ಬೇರೆ ದೇಶದಲ್ಲಿರುವಂತ ಒಬ್ಬ ವ್ಯಕ್ತಿ 2 ಡೋಸ್ ಇಂಜೆಕ್ಷನ್ ತಗೊಂಡು ಇಷ್ಟೇ ಸಾಕಂತ ನೆಗ್ಲೆಕ್ಟ್ ಮಾಡ್ಬಿಟ್ಟಿದೆ. ನೆಗ್ಲೆಕ್ಟ್ ಮಾಡಿದ್ರಿಂದ ಏನಾಯ್ತು ಅಂದ್ರೆ ಅವ್ನು ಇಂಜೆಕ್ಷನ್ ತಗೊಂಡು 1 ವರ್ಷ ಆದ್ಮೇಲೆ ಆ ಒಂದು ವೈರಸ್ ಏನಿತ್ತು ಅಂದ್ರೆ ಸುಮಾರು ಒಂದು 50% ವೈರಸ್ ಹೋಗಿ ಇನ್ನೊಂದು 50% ವೈರಸ್ ಇತ್ತಲ್ಲ, ಆ ವೈರಸ್ ನಿಧಾನಕ್ಕೆ ಬಾಡಿನ ಆಕ್ಯುಪೈ ಮಾಡ್ಕೊಂಡು 1 ವರ್ಷ ಆದ್ಮೇಲೆ ಆ ವ್ಯಕ್ತಿಗೆ ರಾಬಿಸ್ ಬಂದು ಡೆತ್ ಆಗಿದ್ದಾರೆ. ಅದರಿಂದ WHO ಏನ್ ಹೇಳುತ್ತಪ್ಪ ಅಂದ್ರೆ ಈ ಒಂದು ಸೈಕಲ್ ಡಾಕ್ಟರ್ ಒಂದು ಸೈಕಲ್ ಮೆನ್ಷನ್ ಮಾಡ್ತಾರೋ ಆ ಸೈಕಲ್ ಅಲ್ಲೇ WHO ಸ್ಟ್ಯಾಂಡರ್ಡ್ ಇರುವಂತ ಒಂದು ಇಂಜೆಕ್ಷನ್ ತಗೊಂಡು ಈ ಸೈಕಲ್ ಪೂರೈಸೋದ್ರಿಂದ ಕಂಪ್ಲೀಟ್ ಬಾಡಿ ಇರುವಂತ ವೈರಸ್ ಡೆತ್ ಆಗುತ್ತೆ. ಸೊ ಈ ಒಂದು ಕಾರಣದಿಂದ ಯಾರಾದ್ರೂ ನೆಗ್ಲೆಕ್ಟ್ ಮಾಡೋರು ಇದ್ರೆ ಅಂದ್ರೆ ಈಗ ನಮ್ಮ ಇಂಡಿಯಾದಲ್ಲಿ 30,000 ಜನಕ್ಕೆ ವೈರಸ್ ಅಂದ್ರೆ 30,000 ಜನಕ್ಕೆ ಈ ರಾಬಿಸ್ ಬರ್ತಾ ಇದೆಯಲ್ಲ, ಅದರಲ್ಲೇ 90% ಜನಕ್ಕೆ ಹಳ್ಳಿಲಿರುವಂತ ಜನಗಳಿಗೆ ಈ ವೈರಸ್ ಬರ್ತಿದೆ. ಅದರಲ್ಲೂ ಚಿಕ್ಕ ಮಕ್ಕಳು ಯಾರಿದಾರೋ 15 ವರ್ಷ ಒಳಗಿರುವಂತ ಮಕ್ಕಳುಗಳಿಗೆ ಒಂದು 70 to 80% ಈ ವೈರಸ್ ಬರ್ತಾ ಇದೆ. ಅದರಲ್ಲೂ ಕೂಡ ಈ ಏನು ಟೋಟಲ್ 90% ಜನ ಹಳ್ಳಿಲಿರೋರು ಬರ್ತಾ ಇದೆಯೋ ಅದರಲ್ಲಿ 50% ಜನ ನೆಗ್ಲಿಜೆನ್ಸ್ ಇಂದಾನೆ ಈ ಒಂದು ವೈರಸ್ ಬರ್ತಾ ಇದೆ ಅಂತ ಹೇಳ್ಬೋದು. ಅಂದ್ರೆ ಈ ನಾಯಿ ಕಚ್ಚಿದ ತಕ್ಷಣ ಎಷ್ಟೋ ಜನ ನಾವು ಸಾಕಿರೋ ನಾಯ್ತಾನೆ ಅಂತ ತುಂಬಾ ಜನ ನೆಗ್ಲೆಕ್ಟ್ ಮಾಡ್ತಾರೆ. ಬಟ್ ಸಿಟಿಲಿ ಇರೋರಿಗೆ ಇದರಿಂದ ಅಷ್ಟೊಂದೇನು ಎಫೆಕ್ಟ್ ಇಲ್ಲ, ಯಾಕಂದ್ರೆ ನಾವು ಸಿಟಿಲಿ ಸಾಕಿರುವಂತ ನಾಯಿಗಳಿಗೆ ನಾವು ಇಂಜೆಕ್ಷನ್ಗಳು ಕೊಡಿಸಿರ್ತೀವಿ, ಅಥವಾ ಬೀದಿಲಿ ಇರುವಂತ ನಾಯಿಗಳಿಗೆ ಅಲ್ಲಿನ ಅಥಾರಿಟಿಗಳು ಇಂಜೆಕ್ಷನ್ ಕೊಟ್ಟಿರ್ತಾರೆ. ಅದರಿಂದ ನಮಗೆ ವೈರಸ್ ಸ್ಪ್ರೆಡ್ ಆಗೋದು ಕಂಪ್ಲೀಟ್ ಆಗಿ ಎಲ್ಲೋ 1% 2% ಅಷ್ಟೇ ವೈರಸ್ ಸ್ಪ್ರೆಡ್ ಆಗುತ್ತೆ. ಬಟ್ ಹಳ್ಳಿಲಿರುವಂತ ನಾಯಿಗಳಿಗೆ, ಬೀದಿ ನಾಯಿಗಳಿಗಾಗ್ಲಿ ಅಲ್ಲಿರುವಂತ ಕಾಡು ಪ್ರಾಣಿಗಳಿಗಾಗಲಿ ಯಾರು ಇಂಜೆಕ್ಷನ್ ಕೊಟ್ಟಿರ್ತಾರೆ ಅದರಲ್ಲಿ ವೈರಸ್ ಇದ್ದು ಅದು ಮನುಷ್ಯನಿಗೆ ಬಂದು ಮನುಷ್ಯನಲ್ಲಿ ಅದು ಜಾಸ್ತಿಯಾಗಿ ಆ ವೈರಸ್ ಇಂದ ಡೆತ್ ಆಗೋ ಸಾಧ್ಯತೆ ಇದೆ. ಅಂದ್ರೆ 50% ಜನ ವೈರಸ್ ಅಂದ್ರೆ ಈ ನೆಗ್ಲಿಜೆನ್ಸ್ ಇಂದಾನೆ 50% ಜನ ಸಾಯ್ತವ್ರೆ. ಆ ಒಂದು ಪರ್ಪಸ್ ಇಂದ ಈ ವಿಡಿಯೋನ ಮಾಡಿದ್ದೀನಿ. ಯಾಕಂದ್ರೆ ಒಂದು ಡೋಸು ಇಂಜೆಕ್ಷನ್ ನಾವು ನೆಗ್ಲಿಜೆನ್ಸಿ ಮಾಡೋದ್ರಿಂದ ಅಥವಾ ನಾಯಿಗೆ ನಾವು ವ್ಯಾಕ್ಸಿನ್ ಹಾಕ್ತಾ ಇರೋದ್ರಿಂದ ಅಥವಾ ರಾಬೀಸು ಬರಲ್ಲ ಅಂತ ಒಂದು ನೆಗ್ಲಿಜೆನ್ಸ್ ಇಂದ ಏನೆಲ್ಲ ಅನಾಹುತ ಆಗ್ಬೋದು, ನಮ್ಮ ಲೈಫ್ ಯಾವ ತರ ಹಾಳಾಗ್ಬೋದು ಅನ್ನೋಕೆ ಅಂದ್ರೆ ಅದೆಲ್ಲ ಗೊತ್ತಾಗ್ಲಿ ಅನ್ನೋ ಪರ್ಪಸ್ಗೆ ನಾನು ಈ ವಿಡಿಯೋ ಮಾಡಿದ್ದೀನಿ. ಜೊತೆಗೆ ಈ ಒಂದು ವಿಡಿಯೋ ಪ್ಲೇ ಮಾಡ್ತೀನಿ, ಯಾಕಂದ್ರೆ ಇಷ್ಟೆಲ್ಲ ನಾನು ಹೇಳೇನು ನಿಮ್ಗೆ ಇನ್ನೂ ನಂಬಿಕೆ ಬಂದಿಲ್ಲ ಅಂದ್ರೆ ಈ ಒಂದು ವಿಡಿಯೋ ನೋಡ್ಕೊ ಬಂದಾದ್ಮೇಲೆ ಮಾತಾಡೋಣ. ನೋಡೋದಿಲ್ಲ ಇಷ್ಟು ಪವರ್ಫುಲ್ ಆಗಿ ಈ ಒಂದು ರಾಬಿಸು ನಮ್ಮ ದೇಹನ ಆಕ್ಯುಪೈ ಮಾಡ್ಕೊಳ್ಳುತ್ತೆ. ಇನ್ನೊಂದು ಬಾರಿ ನಾನು ಮತ್ತೆ ಹೇಳ್ತಾ ಇದ್ದೀನಿ, ಈ ವೈರಸ್ ಶುರುವಾಗಿದೆ ಯಾವಾಗಪ್ಪ ಅಂದ್ರೆ ಕ್ರಿಸ್ತಪೂರ್ವ 2300ನೇ ಇಸ್ವಿಯಲ್ಲಿ ಶುರುವಾಗಿ ಇಲ್ಲಿವರೆಗೂ ಈ ವೈರಸ್ಗೆ ಲಕ್ಷಾಂತರ ಜನ ಸತ್ತೋಗವ್ರೆ. ಅದ್ರಲ್ಲಿ ಉಳಿದಿರೋದು ಎಷ್ಟಪ್ಪ ಅಂದ್ರೆ ಕೇವಲ 22 ಜನ ಈ ಒಂದು ವೈರಸ್ಗೆ ಉಳಿದಿದ್ದಾರೆ. ಅದರಿಂದ ಆದಷ್ಟು ನೆಗ್ಲೆಕ್ಟ್ ಮಾಡೋದನ್ನ ಕಮ್ಮಿ ಮಾಡಿ, ನಾಯಿಗಳಿಂದ ಸ್ವಲ್ಪ ದೂರ ಇದ್ರು ಪರವಾಗಿಲ್ಲ. ಅಂದ್ರೆ ನಾಯಿಗಳ ಹತ್ರ ಇದ್ರೂ ಪರವಾಗಿಲ್ಲ. ಒನ್ಸ್ ನಾಯಿ ಕಚ್ತು, ಇಲ್ಲ ನಿಮ್ ಗಾಯದ ಮೇಲೆ ನಾಯಿ ಸುರಿಸ್ತು, ಇಲ್ಲ ಯಾವ್ದೋ ಪ್ರಾಣಿ ನಿಮ್ ಗಾಯ ಮಾಡ್ತು, ಏನೋ ಮಾಡ್ತು ಅಂದ ತಕ್ಷಣ ಡೈರೆಕ್ಟ್ ಡಾಕ್ಟರ್ನ ಕನ್ಸಲ್ಟ್ ಮಾಡಿ ಅವ್ರ ಮುಖಾಂತರ ಅವ್ರೇನ್ ಸೈಕಲ್ ಕೊಡ್ತಾರೋ ಆ ಸೈಕಲ್ ಮುಖಾಂತರ ಇಂಜೆಕ್ಷನ್ ಮಾಡಿಸ್ಕೊಳ್ಳಿ. ಅಂದ್ರೆ ಸೈಕಲ್ ಓಡಿಸೋ ಸೈಕಲ್ ಅಲ್ಲ, ಒಂದು ಸೈಕಲ್ ಇಂಜೆಕ್ಷನ್ ಸೈಕಲ್ ಕೊಡ್ತಾರೋ ಆ ಸೈಕಲ್ ನ ಕಂಪ್ಲೀಟ್ ಮಾಡ್ಕೊಂಡ್ರೆ ನೀವು ರಾಬಿಸ್ ಮುಕ್ತ ಆಗ್ತೀರಾ. ಹೆಂಗೆ UK, ಕೆನಡಾ, US ಈ ತರ ದೇಶಗಳು ರಾಬಿಸ್ ಫ್ರೀ ಕಂಟ್ರಿಗಳಾಗಿದೆಯೋ ಅದೇ ತರ ನಮ್ಮ ದೇಶ ಕೂಡ ರಾಬಿಸ್ ಫ್ರೀ ಕಂಟ್ರಿ ಆಗಲಿ ಅನ್ನೋದೇ ನನ್ನ ಒಂದು ಕನ್ಸರ್ನ್. ಯಾಕಂದ್ರೆ ಒನ್ಸ್ ರಾಬಿಸ್ ಬಂತಂದ್ರೆ ನಿಮ್ನ ಉಳಿಸಕ್ಕೆ ಸರಿಯಾದ ಇಂಜೆಕ್ಷನ್ ಇಲ್ಲ. ಈಗ ಏಡ್ಸ್ ಬಂದ್ರೆ ಯಾವ ತರ ಇಂಜೆಕ್ಷನ್ ಇಲ್ವೋ ಅದೇ ತರ ರಾಬಿಸ್ ಬಂದ್ರು ಕೂಡ ಇದಕ್ಕೆ ಯಾವುದೇ ತರದ ಇಂಜೆಕ್ಷನ್ ಇಲ್ಲ. ಅಂದ್ರೆ ಆ ಸಿಂಪ್ಟಮ್ಸ್ ಬಂದ್ರೆ ಇಂಜೆಕ್ಷನ್ ಇಲ್ಲ, ರಾಬಿಸ್ ಇರೋಂತ ನಾಯಿ ಕಚ್ಚಿದ್ರೆ ಇಂಜೆಕ್ಷನ್ ಇದೆ. ಅದಕ್ಕಂದ್ರೆ ಆ ಇನ್ಕ್ಯುಬೇಷನ್ ಪೀರಿಯಡ್ ಅಲ್ಲಿ ನಾವು ಇಂಜೆಕ್ಷನ್ ತಗೊಂಡ್ರೆ ನಾವು ಬಚಾವ್ ಆಗ್ತೀವಿ. ಅದು ಬಿಟ್ಟು ನೆಗ್ಲೆಕ್ಟ್ ಮಾಡೋದನ್ನ ಕಮ್ಮಿ ಮಾಡಿ, ಅವ್ರು ನಾಯಿಗಳು ಕಚ್ಚಿತು ಅದು ಕಚ್ಚಿದ್ವಿ ಅಂತ ನೆಗ್ಲೆಕ್ಟ್ ಮಾಡ್ತಾ ಇದ್ರಲ್ಲ ಅಂತವ್ರಿಗೆ ವಿಡಿಯೋನ ಶೇರ್ ಮಾಡಿ. ಯಾಕಂದ್ರೆ ಒಂದು ನೆಗ್ಲಿಜೆನ್ಸ್ ಇಂದ ನಿಮ್ಮ ಪ್ರಾಣನೇ ಹೋಗ್ಬೋದು ಅನ್ನೋದು ಅವ್ರಿಗೊಂದು ಅವೇರ್ನೆಸ್ ಬರುತ್ತೆ. ಜೊತೆಗೆ ನಾನು ಈ ವಿಡಿಯೋ ಮಾಡಕ್ಕೆ ಕಾರಣ ಏನಪ್ಪಾ ಅಂದ್ರೆ ನನ್ನ ಲೈಫಲ್ಲಿ ಕೂಡ ಈ ತರ ಒಂದು ಇನ್ಸಿಡೆಂಟ್ ನೋಡಿದೆ. ಅಂದ್ರೆ ರಾಬಿಸ್ ಬಂದಂತ ವ್ಯಕ್ತಿ ನಾನು ನೋಡಿದ್ದೆ. ನಮ್ಮ ರಿಲೇಟಿವ್ ಒಬ್ಬ ಮಗನಿಗೆ ರಾಬಿಸ್ ಬಂದಿತ್ತು. ಬಟ್ ನಾನು ಚಾಮರಾಜನಗರ ಮತ್ತೆ ಕೊಳ್ಳೇಗಾಲ ಬ್ಯಾಕ್ಡ್ರಾಪ್ ಅಲ್ಲಿ ಇರೋದ್ರಿಂದ ಅಲ್ಲಿ ಸ್ವಲ್ಪ ಮಾಟ ಮಂತ್ರ ಅಂದ್ರೆ ಬ್ಲಾಕ್ ಮ್ಯಾಜಿಕ್ ಬಗ್ಗೆ ತುಂಬಾ ನಂಬ್ತಾರಲ್ಲ. ನಮ್ಮ ರಿಲೇಟಿವ್ ಮಗನಿಗೆ ರಾಬಿಸ್ ಬಂದಾಗ ಅವರು
ನೆಗ್ಲೆಕ್ಟ್ ಮಾಡಿದ್ರು ಅಂತ ಹೇಳ್ಬೋದು. ನೆಗ್ಲೆಕ್ಟ್ ಅನ್ನೋದಕ್ಕಿಂತ ಆ ಮಗು ಒಂಥರ ಈ ಹೈಡ್ರೋಫೋಬಿಯಾ ಏರೋಫೋಬಿಯಾ ಅನ್ನೋದು ತುಂಬಾ ಇತ್ತು. ಆ ಮಗುಗೆ ತುಂಬಾ ಭಯ ಪಡ್ತಿತ್ತು. ನಾನು ಚಿಕ್ಕ ಹುಡುಗ ಇದ್ದೆ, ಆ ಹುಡುಗನಿಗೆ ಅದೊಂದು ರ್ಯಾಬಿಸ್ ಬಂದಾಗ ಅವರಪ್ಪ ಏನ್ ಮಾಡಿದ್ರು ಅಂದ್ರೆ ನಮ್ಮ ಮಗನಿಗೆ ಯಾರಾದ್ರೂ ಮಾಟ ಮಾಡಿಸಿದ್ರಂತ ಆ ಒಂದು ಇದ್ರಲ್ಲಿ ಓಡಾಡ್ತಾ ಇದ್ರು. ಬಟ್ ಫೈನಲ್ ಇನ್ನೊಂದು 3-4 ದಿನ ಹುಡುಗ ಡೆತ್ ಆಗಕ್ಕೆ ಮುಂಚೆ ಆಮೇಲೆ ಹಾಸ್ಪಿಟಲ್ ಕರ್ಕೊಂಡು, ಅಂದ್ರೆ ಅವ್ರ ಬುದ್ಧಿ ಬಂದು ಏನೋ ಪ್ರಾಬ್ಲಮ್ ಆಗಿದೆ ಅಂತ ಹಾಸ್ಪಿಟಲ್ ಕರ್ಕೊಂಡು ಹೋದ್ಮೇಲೆ ಆ ಡಾಕ್ಟರ್ ಹೇಳಿದ್ರು ಏನಂತಪ್ಪ ಅಂದ್ರೆ ಆ ಹುಡುಗ ಉಳಿಯೋದು ತುಂಬಾ 99.9% ಉಳಿಯೋದು ತುಂಬಾ ಕಷ್ಟ, ಇನ್ನು 2-3 ದಿನದಲ್ಲಿ ಹೋಗ್ಬಿಡ್ತೇನೆ ಅಂತ ಹೇಳಿದ್ರು. ಬಟ್ ಡಾಕ್ಟರ್ ಹೇಳ್ದಂಗೆ 2-3 ದಿನದಲ್ಲೇ ಆ ಹುಡುಗ ಕೂಡ ಡೆತ್ ಆಗಿದ್ದ. ಸೊ ತುಂಬಾ ನೆಗ್ಲೆಕ್ಟ್ ಮಾಡಬೇಡಿ. ಚಿಕ್ಕ ಮಕ್ಕಳಿಗೆ ಈ ರ್ಯಾಬಿಸ್ ಬರೋದ್ರಿಂದ ತುಂಬಾ ನೆಗ್ಲೆಕ್ಟ್ ಮಾಡಬೇಡಿ. ಆದಷ್ಟು ನಿಮ್ಮ ಮಕ್ಕಳನ್ನ ಮಾನಿಟರ್ ಮಾಡ್ತಾ ಇರಿ, ಅಥವಾ ನಾಯಿಗಳಿಂದ ದೂರ ಇಡಿ. ಅಂದ್ರೆ ನಿಮ್ಮ ಮಕ್ಕಳಿಗೆ ಎಲ್ಲರೂ ಗಾಯ ಆಗಿದೆ, ಏನಾಗಿದೆ, ಏನ್ ಕಚ್ಚಿದೆ ಅನ್ನೋ ಮಕ್ಕಳುಗಳನ್ನ ಕೇಳಿ ತಿಳ್ಕೊಳ್ಳಿ. ಚಿಕ್ಕ ಮಕ್ಕಳುಗಳಿದ್ರೆ ನಾಯಿಗಳ ಜೊತೆ ಆಟಾಡ್ಸೋದನ್ನ ಕಮ್ಮಿ ಮಾಡಿಸಿ. ಇಂಜೆಕ್ಷನ್ ಆಗಿರೋ ನಾಯಿಗಳಿದ್ರು ಕೂಡ ಒಂದು ಪೀರಿಯಡ್ ಅಲ್ಲಿ, ಅಂದ್ರೆ ಇಂಜೆಕ್ಷನ್ ಮಾಡಿಸಿರ್ತೀವಲ್ಲ ಒಂದು ಪೀರಿಯಡ್ ಇರುತ್ತಲ್ಲ, ಆ ಪೀರಿಯಡ್ ಎಕ್ಸ್ಪೈರ್ ಆದ್ಮೇಲೆ ಆ ನಾಯಿಗೆ ರ್ಯಾಬಿಸ್ ಬಂದಿದ್ರು ಬರ್ಬೋದು, ಇಲ್ಲ ಯಾವ್ದೋ ನಾಯಿ ಕಚ್ಚಿ ಅದಕ್ಕೆ ರ್ಯಾಬಿಸ್ ಅಟ್ಯಾಕ್ ಆಗಿರೋದು. ಸ್ವಲ್ಪ ಸೇಫ್ ಆಗಿರಿ, ಮಕ್ಕಳುಗಳನ್ನ ನಾಯಿಗಳಿಂದ ಸ್ವಲ್ಪ ದೂರ ಇರಿಸಿ. ನೀವು ಕೂಡ ನೆಗ್ಲೆಕ್ಟ್ ಮಾಡೋದನ್ನ ಕಮ್ಮಿ ಮಾಡಿ ಅಂತ ಹೇಳ್ತಾ ಇವತ್ತು ವಿಡಿಯೋ ಮುಗಿಸ್ತಾ ಇದ್ದೀನಿ. ವಿಡಿಯೋ ಮುಗಿಸೋಕೆ ಮುಂಚೆ ಇನ್ನೊಂದು ವಿಷಯ ಹೇಳ್ಬೇಕು. ಈ ರ್ಯಾಬಿಸ್ ಇಂಜೆಕ್ಷನ್ 1885ರಲ್ಲಿ ಲೂಯಿಸ್ ಪ್ಯಾಸ್ಚರ್ ಅವರು ಕಂಡಿಡಿದಾಗ ಸ್ಟಾರ್ಟಿಂಗ್ ಅಲ್ಲಿ, ಅಂದ್ರೆ ನಾನು ಚಿಕ್ಕ ವಯಸ್ಸಲ್ಲಿ ಇರ್ಬೇಕಾದ್ರೆ ನಮ್ಮ ಅಮ್ಮ ಹೇಳ್ತಾ ಇದ್ರು ಏನಪ್ಪಾ ಅಂದ್ರೆ ನಾಯಿ ಏನಾದ್ರು ಕಚ್ಕೊಂಡ್ರೆ ಒಕ್ಕಳು ತುಂಬಾ 14 ಇಂಜೆಕ್ಷನ್ ಕೊಡ್ತಾರೆ ಅಂತ. ಎಸ್, 14 ಇಂಜೆಕ್ಷನ್ ಕೊಡ್ತಾ ಇದ್ರು. ಲೂಯಿಸ್ ಪ್ಯಾಸ್ಚರ್ ಅವರು 1885ರಲ್ಲಿ ಈ ಇಂಜೆಕ್ಷನ್ ಕಂಡಿಡಿದಾಗ 14 ಡೋಸ್ ಇಂಜೆಕ್ಷನ್ ಇತ್ತು ಪರ್ ಡೇ. ಏನಿಲ್ಲ ಅಂದ್ರೂ 14 ಡೋಸ್ ಇಂಜೆಕ್ಷನ್ ತಗೋಬೇಕಿಲ್ಲ. ನಾಯಿ ಕಚ್ಚಿದ ತಕ್ಷಣ 14 ಡೋಸ್ ಇಂಜೆಕ್ಷನ್ ತಗೊಳ್ಳೇಬೇಕಿತ್ತು. ಯಾವ ತರಪ್ಪ ಅಂದ್ರೆ ಒಕ್ಕಳಿಗೆ ಕೊಡ್ತಾ ಇರಲಿಲ್ಲ, ನಮ್ಮ ಸ್ಪೈನಲ್ ಕಾರ್ಡ್ ಇದೆಯಲ್ಲ, ಸ್ಪೈನಲ್ ಕಾರ್ಡ್ಗೆ ಇಂಜೆಕ್ಷನ್ ಕೊಡ್ತಾ ಇದ್ರು. ಇದರಿಂದ ರ್ಯಾಬಿಸ್ನ ಕಂಟ್ರೋಲ್ ಮಾಡಬಹುದಿತ್ತು. ಈಗ ನಾವು ಟೆಕ್ನಿಕಲ್ ಆಗಿ ಮತ್ತೆ ಸೈಂಟಿಫಿಕಲ್ ಆಗಿ ಬೆಳೆದಿರೋದ್ರಿಂದ ಈ ರ್ಯಾಬಿಸ್ಗೆ ಬರೀ 4-5 ಡೋಸ್ಗಳಲ್ಲಿ ರ್ಯಾಬಿಸ್ನ ಕಂಟ್ರೋಲ್ ಮಾಡೋಷ್ಟು ನಾವು ಬೆಳೆದಿದ್ದೀವಿ. ಸೊ ಇದು ಇವತ್ತಿನ ಕಂಟೆಂಟ್ ಆಗಿತ್ತು. ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ವಿಡಿಯೋ ನಿಮ್ಗೆ ಏನಾದ್ರು ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಮತ್ತೆ ಮ್ಯಾಕ್ಸ್ ಟು ಮ್ಯಾಕ್ಸ್ ಹಳ್ಳಿಯಲ್ಲಿರೋರಿಗೆ ಈ ವಿಡಿಯೋನ ಶೇರ್ ಮಾಡಿ. ಯಾರು ರೀಚ್ ಮಾಡಿಸ್ಬೇಕು ಆದಷ್ಟು ಅವ್ರಿಗೆ ರೀಚ್ ಮಾಡಿಸಿ ಅಂತ ಹೇಳ್ತಾ ಮುಂದಿನ ಇಂಟ್ರೆಸ್ಟಿಂಗ್ ಆಗಿರೋ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್.